ವೆಲ್ಕಮ್ ಟು ಜ್ಞಾನ ಬ್ರಹ್ಮಾಂಡ. ಒಂದನೇ ಪ್ರಶ್ನೆ. ಪುರಂದರದಾಸರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಜನಿಸಿದ್ದಾರೆ? ನಿಮ್ಮ ಆಪ್ಷನ್ಗಳು: ಎ ಶಿವಮೊಗ್ಗ, ಬಿ ದಾವಣಗೆರೆ, ಸಿ ಹುಬ್ಬಳ್ಳಿ, ಡಿ ಬಿಜಾಪುರ. ಸರಿಯಾದ ಉತ್ತರ ಆಪ್ಷನ್ ಎ ಶಿವಮೊಗ್ಗ. ಪುರಂದರದಾಸರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಜನಿಸಿದ್ದಾರೆ. ಎರಡನೇ ಪ್ರಶ್ನೆ. ಹಚ್ಚೇವು ಕನ್ನಡದ ದೀಪ ಈ ಹಾಡನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಗಳು: ಎ ಕುವೆಂಪು, ನಿಸಾರ್ ಅಹಮದ್, ಸಿ ಡಿ.ಎಸ್. ಕರ್ಕಿ, ಡಿ ದ.ರಾ ಬೇಂದ್ರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಡಿ.ಎಸ್. ಕರ್ಕಿ. ಹಚ್ಚೇವು ಕನ್ನಡದ ದೀಪ ಹಾಡನ್ನು ಡಿ.ಎಸ್. ಕರ್ಕಿಯವರು ಬರೆದಿದ್ದಾರೆ. ಮೂರನೇ ಪ್ರಶ್ನೆ. ಪ್ರತಿ ಸಲವೂ ಹುಣ್ಣಿಮೆಯೆಂದೇ ಸಂಭವಿಸುವ ಘಟನೆ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಯುಗಾದಿ, ಬಿ ಚಂದ್ರಗ್ರಹಣ, ಸಿ ದುರ್ಗಾಷ್ಟಮಿ, ಡಿ ಸೂರ್ಯಗ್ರಹಣ. ಸರಿಯಾದ ಉತ್ತರ ಆಪ್ಷನ್ ಬಿ ಚಂದ್ರಗ್ರಹಣ. ಚಂದ್ರಗ್ರಹಣವು ಪ್ರತಿ ಸಲವೂ ಹುಣ್ಣಿಮೆಯ ದಿನದಂದೇ ಸಂಭವಿಸುತ್ತದೆ. ನಾಲ್ಕನೇ ಪ್ರಶ್ನೆ. ಗೃಹ ಬಳಕೆಯ ಎಲೆಕ್ಟ್ರಿಕ್ ವೈರಿಂಗ್ನಲ್ಲಿ ಸಾಮಾನ್ಯವಾಗಿ ಯಾವ ವಸ್ತುವನ್ನು ಬಳಸುತ್ತಾರೆ? ನಿಮ್ಮ ಆಪ್ಷನ್ಗಳು: ಎ ಪ್ಲಾಟಿನಂ, ಬಿ ತಾಮ್ರ, ಸಿ ಟೈಟಾನಿಯಂ, ಡಿ ಮರ. ಸರಿಯಾದ ಉತ್ತರ ಆಪ್ಷನ್ ಬಿ ತಾಮ್ರ. ಗೃಹ ಬಳಕೆಯ ಎಲೆಕ್ಟ್ರಿಕ್ ವೈರಿಂಗ್ನಲ್ಲಿ ಸಾಮಾನ್ಯವಾಗಿ ತಾಮ್ರವನ್ನು ಬಳಸುತ್ತಾರೆ. ಐದನೇ ಪ್ರಶ್ನೆ. ಭಾರತದ ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಮಂತ್ರಿ ಯಾರು? ನಿಮ್ಮ ಆಪ್ಷನ್ಗಳು: ಎ ಇಂದಿರಾ ಗಾಂಧಿ, ಬಿ ವಿ ಪ್ರತಾಪ್ ಸಿಂಗ್, ಸಿ ಚಂದ್ರಶೇಖರ್, ಡಿ ರಾಜೀವ್ ಗಾಂಧಿ. ಸರಿಯಾದ ಉತ್ತರ ಆಪ್ಷನ್ ಡಿ ರಾಜೀವ್ ಗಾಂಧಿ. ನಿಮ್ಮ ಆರನೇ ಪ್ರಶ್ನೆ. ಕನ್ನಡದ ಹೊರತಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಮರಾಠಿ, ಬಿ ತುಳು, ಸಿ ಉರ್ದು, ಡಿ ತಮಿಳು. ಸರಿಯಾದ ಉತ್ತರ ಆಪ್ಷನ್ ಸಿ ಉರ್ದು. ಕನ್ನಡದ ಹೊರತಾಗಿ ಎರಡನೆಯ ಭಾಷೆ ಉರ್ದು ಆಗಿದೆ. ಏಳನೇ ಪ್ರಶ್ನೆ. ಸತ್ಯಜಿತ್ ರೇ ಜೀವಮಾನದ ಸಾಧನೆ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಗಳು: ಎ ಕ್ರಿಕೆಟ್, ಬಿ ಚಲನಚಿತ್ರ, ಸಿ ಸಂಗೀತ, ಡಿ ವಿಜ್ಞಾನ. ಸರಿಯಾದ ಉತ್ತರ ಆಪ್ಷನ್ ಬಿ ಚಲನಚಿತ್ರ. ಈ ಪ್ರಶಸ್ತಿ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದೆ. ಎಂಟನೇ ಪ್ರಶ್ನೆ. ವಿಶ್ವ ಅಹಿಂಸಾ ದಿನವನ್ನು ವಿಶ್ವಸಂಸ್ಥೆ ಯಾವಾಗ ಆಚರಿಸುತ್ತದೆ? ನಿಮ್ಮ ಆಪ್ಷನ್ಗಳು: ಎ ಜನವರಿ 26, ಬಿ ಅಕ್ಟೋಬರ್ 2, ಸಿ ಆಗಸ್ಟ್ 15, ಡಿ ನವೆಂಬರ್ 14. ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಟೋಬರ್ 2. ವಿಶ್ವ ಅಹಿಂಸಾ ದಿನವನ್ನು ಅಕ್ಟೋಬರ್ 2ರಂದು ಆಚರಿಸಲಾಗುತ್ತದೆ. ಒಂಬತ್ತನೇ ಪ್ರಶ್ನೆ. ಜರ್ಮನಿ ದೇಶದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಗಳು: ಎ ರೋಮ್, ಬಿ ಕಾಬೂಲ್, ಸಿ ಸಿಯೋಲ್, ಡಿ ಬರ್ಲಿನ್. ಸರಿಯಾದ ಉತ್ತರ ಆಪ್ಷನ್ ಡಿ ಬರ್ಲಿನ್.
ನಿಮ್ಮ 10ನೇ ಹಾಗೂ ಕೊನೆಯ ಪ್ರಶ್ನೆ, ಚಕ್ರವರ್ತಿ ರಾಜ ಅಶೋಕ ಯಾವ ರಾಜವಂಶಕ್ಕೆ ಸೇರಿದವನು? ನಿಮ್ಮ ಆಪ್ಷನ್ಗಳು ಎ ಚೋಳ, ಬಿ ಚಾಲುಕ್ಯ, ಸಿ ಮೌರ್ಯ, ಡಿ ರಾಷ್ಟ್ರಕೂಟ. ಸರಿಯಾದ ಉತ್ತರ ಆಪ್ಷನ್ ಸಿ ಮೌರ್ಯ. ರಾಜ ಅಶೋಕ ಮೌರ್ಯ ವಂಶಕ್ಕೆ ಸೇರಿದವನು. ವೀಕ್ಷಕರೇ, ಇಂತಹ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ. ಧನ್ಯವಾದಗಳು.